ರಾಮ ಮಂದಿರ ಟ್ರಸ್ಟ್ ವಿವಾದ ಕೈಗೆ ಬ್ರಹ್ಮಾಸ್ತ್ರ. ಸಂಸತ್ನಲ್ಲಿ ಮುಂಗಾರು ಯುದ್ಧ ಶುರು. ಸಂಸತ್ನಲ್ಲಾದರೂ ಉತ್ತರ ಕೊಡ್ತಾರಾ ಮೋದಿ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರ್ನಾಟಕ ಇರಲಿ, ಇಡೀ ದೇಶವಿರಲಿ, ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ದಿನಕ್ಕೊಂದು ಬಿಗ್ ಟ್ವಿಸ್ಟ್ ಸಿಗುತ್ತಲೇ ಇರುತ್ತೆ. ಈಗ ಜುಲೈ 20ರಿಂದ ಸಂಸತ್ನ ಮುಂಗಾರು ಅಧಿವೇಶನ ಅಂದ್ರೆ ಮಳೆಗಾಲದ ಅಧಿವೇಶನ ಶುರುವಾಗ್ತಿದೆ. ದೆಹಲಿಯಲ್ಲಿ ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸಂಸತ್ನ ಒಳಗಡೆ ಮಾತ್ರ ರಾಜಕೀಯದ ಬಿರುಗಾಳಿ ಎದ್ದೊಳೋದು ಗ್ಯಾರಂಟಿ. ಯಾಕಂದ್ರೆ ಈ ಬಾರಿ ವಿರೋಧ ಪಕ್ಷಗಳು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಟಾರ್ಗೆಟ್ ಮಾಡಿ ಒಂದು ಬ್ರಹ್ಮಾಸ್ತ್ರ ಹಿಡಿದು ನಿಂತಿವೆ. ಅದೇನ್ ಗೊತ್ತಾ? ಅಯೋಧ್ಯೆಯ ರಾಮ ಮಂದಿರ ಟ್ರಸ್ಟ್ ನಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ವಿವಾದ. ಕಾಂಗ್ರೆಸ್ ನಾಯಕ ಜೈರಾಂ ರಮೇಶ್ ಅವರು ಪ್ರಧಾನಿ ಮೋದಿ ವಿರುದ್ಧ ಭರ್ಜರಿ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಅವರೇ ಅವತ್ತು ಸಂಸತ್ಗೆ ಬಂದು ಹೆಮ್ಮೆಯಿಂದ ಟ್ರಸ್ಟ್ ಅನೌನ್ಸ್ ಮಾಡಿದ್ರಲ್ಲ, ಈಗ ಅಲ್ಲಿ ನಡೀತಿರೋ ಅಕ್ರಮಗಳ ಬಗ್ಗೆ ಸಂಸತ್ನಲ್ಲಿ ಮೌನ ಮುರಿಯಿರಿ ಅಂತ ಸವಾಲ್ ಹಾಕಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಈ ಇಡೀ ವಿವಾದ ಏನು, ಕಾಂಗ್ರೆಸ್ ಯಾವೆಲ್ಲ ವೆಪನ್ ಇಟ್ಕೊಂಡು ಸರ್ಕಾರಕ್ಕೆ ಮುತ್ತಿಗೆ ಹಾಕೋಕೆ ರೆಡಿಯಾಗಿದೆ ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಹೇಳ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಚಂದಾ ಚೋರಿ ಆರೋಪ, ಜೈರಾಂ ರಮೇಶ್ ವಾರ್ನಿಂಗ್. ಈಗ ಅಸಲಿ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಮುಂಗಾರು ಅಧಿವೇಶನಕ್ಕೂ ಮುನ್ನ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಂ ರಮೇಶ್ ಅವರು ಮಾಧ್ಯಮಗಳ ಮುಂದೆ ಬಂದು ಬಿಗ್ ಬಾಂಬ್ ಹಾಕಿದ್ದಾರೆ. ಅವರು ಹಳೆ ನೆನಪೊಂದನ್ನ ಕೆದಕಿದ್ದಾರೆ. 2020 ಫೆಬ್ರವರಿ 5ರಂದು ಪ್ರಧಾನಿ ಮೋದಿ ಅವರು ಅಪರೂಪಕ್ಕೆ ಸಂಸತ್ಗೆ ಬಂದು ಲೋಕಸಭೆಯಲ್ಲಿ ಎದ್ದು ನಿಂತು ತುಂಬಾ ಹೆಮ್ಮೆಯಿಂದ ಒಂದು ಮಾತನ್ನ ಹೇಳಿದ್ರು. ನಮ್ಮ ಸರ್ಕಾರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅನ್ನ ಸ್ಥಾಪಿಸುತ್ತಿದೆ ಅಂತ. ಈ ಟ್ರಸ್ಟ್ ನ ನಿಯಮಾವಳಿಗಳು, ಮೆಂಬರ್ಸ್ ಎಲ್ಲವನ್ನು ಡಿಸೈಡ್ ಮಾಡಿದ್ದು ಸ್ವತಃ ಪ್ರಧಾನಿ ಮೋದಿ ಅವರೇ ಅನ್ನೋದು ಕಾಂಗ್ರೆಸ್ನ ವಾದ. ಆದ್ರೀಗ ಜೈರಾಂ ರಮೇಶ್ ಆರೋಪ ಮಾಡ್ತಿರೋದೇನಪ್ಪಾ ಅಂದ್ರೆ, ಅದೇ ಟ್ರಸ್ಟ್ ನಲ್ಲಿ ಈಗ ಚಂದಾ ಚೋರಿ ಅಂದ್ರೆ ದೇಣಿಗೆಯ ಹಣದ ಲೂಟಿ ಮತ್ತು ಆಸ್ತಾ ದೋಖಾ ಅಂದ್ರೆ ಕೋಟ್ಯಾಂತರ ಭಾರತೀಯರಿಗೆ ನಂಬಿಕೆ ದ್ರೋಹ ಬಗೆಯುವ ಕೆಲಸ ನಡೆದಿದೆ ಅಂತ. ನೀವೇ ಖುದ್ದಾಗಿ ಕ್ರಿಯೇಟ್ ಮಾಡಿದ ಟ್ರಸ್ಟ್ ನಲ್ಲಿ ಇಷ್ಟೆಲ್ಲ ಅಕ್ರಮಗಳು ನಡೀತಿದ್ರು, ನೀವ್ಯಾಕೆ ಸೈಲೆಂಟ್ ಆಗಿದ್ದೀರಾ ಮೋದಿ ಅವರೇ? ಸಂಸತ್ನಲ್ಲಿ ಬಾಯ್ ಬಿಡಿ ಅಂತ ಜೈರಾಂ ರಮೇಶ್ ನೇರವಾಗಿಯೇ ಒತ್ತಾಯಿಸಿದ್ದಾರೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಹೈ ಲೆವೆಲ್ ಮೀಟಿಂಗ್. ಕಾಂಗ್ರೆಸ್ನ ಅಸಲಿ ಪ್ಲಾನ್ ಏನ್ ಗೊತ್ತಾ? ಇತ್ತ ಜೈರಾಂ ರಮೇಶ್ ಅವರು ಸ್ಟೇಟ್ಮೆಂಟ್ ಕೊಡ್ತಿದ್ರೆ, ಅತ್ತ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಮಟ್ಟದ ಸ್ಕೆಚ್ ರೆಡಿ ಆಗ್ತಿದೆ. ಸಂಸತ್ ಅಧಿವೇಶನ ಶುರುವಾಗೋಕ್ಕೂ ಮುನ್ನ ಸಿಪಿಪಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಕಾಂಗ್ರೆಸ್ ಸಂಸದೀಯ ಮಂಡಳಿಯ ಪ್ರಮುಖ ಸಭೆ ನಡೆಯುತ್ತಿದೆ. ಈ ಮೀಟಿಂಗ್ ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಕೆಸಿ ವೇಣುಗೋಪಾಲ್ ಸೇರಿದಂತೆ ಎಲ್ಲಾ ಬಿಗ್ ಲೀಡರ್ಸ್ ಭಾಗಿಯಾಗ್ತಿದ್ದಾರೆ. ಅಷ್ಟಕ್ಕೂ ಈ ಮೀಟಿಂಗ್ ನ ಅಜೆಂಡಾ ಏನ್ ಗೊತ್ತಾ? ಕೇಂದ್ರದಲ್ಲಿರೋ ಬಿಜೆಪಿ ಸರ್ಕಾರವನ್ನ ಸಂಸತ್ನ ಒಳಗಡೆ ಹೇಗೆ ಕಾರ್ನರ್ ಮಾಡಬೇಕು ಅನ್ನೋದು. ಕೇವಲ ರಾಮ ಮಂದಿರ ಟ್ರಸ್ಟ್ ಅಷ್ಟೇ ಅಲ್ಲ, ದೇಶಾದ್ಯಂತ ಭಾರಿ ಸದ್ದು ಮಾಡಿದ್ದ ನೀಟ್ ಪರೀಕ್ಷಾ ಪೇಪರ್ ಲೀಕ್ ಹಗರಣ, ದೇಶದ ಆರ್ಥಿಕ ಪರಿಸ್ಥಿತಿ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರೋ ಇಂಟರ್ ನ್ಯಾಷನಲ್ ಇಶ್ಯೂಗಳನ್ನ ಇಟ್ಕೊಂಡು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಜುಲೈ 20ರಿಂದ ಆಗಸ್ಟ್ 13 ಸಂಸತ್ ರಣರಂಗ. ಈ ಬಾರಿಯ ಮುಂಗಾರು ಅಧಿವೇಶನ ಜುಲೈ 20ಕ್ಕೆ ಸ್ಟಾರ್ಟ್ ಆಗಿ ಆಗಸ್ಟ್ 13ರವರೆಗೂ ಕಂಟಿನ್ಯೂ ಆಗುತ್ತೆ. ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಅಧಿವೇಶನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ ಟ್ವೀಟ್ ಮಾಡಿ, ರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳ ಕುರಿತು ಈ ಅಧಿವೇಶನದಲ್ಲಿ ಅರ್ಥಪೂರ್ಣ ಚರ್ಚೆಗಳು ಮತ್ತು ನಿರ್ಧಾರಗಳನ್ನು ಕೈಗೊಳ್ಳಲಾಗುವುದು ಅಂತ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಾರೆ. ಆದ್ರೆ ಸರ್ಕಾರ ಅರ್ಥಪೂರ್ಣ ಚರ್ಚೆ ಅಂತಿದ್ರು, ವಿರೋಧ ಪಕ್ಷಗಳು ಮಾತ್ರ ಪ್ರಧಾನಿ ಮೋದಿ ಅವರ ಮೌನವನ್ನೇ ದೊಡ್ಡ ಅಸ್ತ್ರ ಮಾಡಿಕೊಂಡಿರೋದ್ರಿಂದ ಸದನದ ಎರಡೂ ಮನೆಗಳಲ್ಲಿ ಹೈ ವೋಲ್ಟೇಜ್ ಡ್ರಾಮಾ, ಗದ್ದಲ ಮತ್ತು ವಾಕ್ಸಮರ ನಡೆಯೋದು ಗ್ಯಾರಂಟಿ. ಸೊ ಫ್ರೆಂಡ್ಸ್, ಇದಿಷ್ಟು ಸದ್ಯಕ್ಕೆ ದೆಹಲಿ ರಾಜಕೀಯ ಪಾಠಶಾಲೆಯಲ್ಲಿ ನಡೆಯುತ್ತಿರೋ ಬಿಸಿ ಬಿಸಿ ಸುದ್ದಿ. ಒಂದು ಕಡೆ ಭಕ್ತಿಯ ಕೇಂದ್ರ ಬಿಂದುವಾಗಿರೋ ರಾಮ ಮಂದಿರ ಟ್ರಸ್ಟ್ ಅಕ್ರಮದ ಆರೋಪ, ಇನ್ನೊಂದು ಕಡೆ ವಿದ್ಯಾರ್ಥಿಗಳ ಭವಿಷ್ಯದ ನೀಟ್ ಹಗರಣ. ಇವೆಲ್ಲದರ ಮಧ್ಯೆ ಪ್ರಧಾನಿ ಮೋದಿ ವಿರೋಧ ಪಕ್ಷಗಳ ಈ ದಾಳಿಗೆ ಸಂಸತ್ನಲ್ಲಿ ಹೇಗೆ ಕೌಂಟರ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ರಾಮ ಮಂದಿರ ಟ್ರಸ್ಟ್ ವಿಚಾರದಲ್ಲಿ ಕಾಂಗ್ರೆಸ್ ಮಾಡ್ತಿರೋ ಆರೋಪಗಳಲ್ಲಿ ನಿಜ ಇದೆಯಾ? ಈ ಮುಂಗಾರು ಅಧಿವೇಶನದಲ್ಲಿ ಯಾರ ಕೈ ಮೇಲಾಗಬಹುದು? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಜೊತೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್.